ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಿದಂತಹ ವಿಚಾರ. ಇವರೇ ಅಡುಗೆಯನ್ನ ಮಾಡ್ತಾ ಇದ್ರು ಸ್ಕೂಲಲ್ಲಿ. ಈ ಕಾರಣದಿಂದಾಗಿ ಪೋಷಕರು ಮಕ್ಕಳ ಟಿಸಿಯನ್ನ ಪಡೆದು ಬೇರೆ ಸ್ಕೂಲ್ಗೆ ಸೇರಿಸಿದ್ದಾರೆ ಅನ್ನೋ ಆರೋಪ ಇತ್ತು. ಇದರ ಬಗ್ಗೆ ಟಿವಿ9 ವರದಿಯನ್ನ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಚಾಮರಾಜನಗರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಹೊಮ್ಮ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಮುನಾರೋತ್ ಭೇಟಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಸಮುದಾಯದ ಜೊತೆ ಸಿಇಒ ಅವರು ಸಭೆಯನ್ನ ಮಾಡಿದ್ದಾರೆ. ಮಕ್ಕಳನ್ನ ಹೊಮ್ಮ ಗ್ರಾಮದ ಶಾಲೆಗೆ ಸೇರಿಸಲು ಮನವೊಲಿಸಿದ್ದಾರೆ. ಹೊಮ್ಮ ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಹಾಗಾಗಿ ನಾವು ಮಕ್ಕಳನ್ನ ಬೇರೆ ಶಾಲೆಗೆ ದಾಖಲಿಸಿದ್ದೇವೆ ಅಂತ ಕೆಲ ಪೋಷಕರು ಹೇಳ್ತಾ ಇದ್ದಾರೆ. ಆದರೆ ಕೇಳಿ ಬಂದಿದ್ದಂತಹ ಆರೋಪ, ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕ ಆಗಿದ್ದಾರೆ, ಅವರೇ ಅಡುಗೆ ಮಾಡ್ತಾರೆ, ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಸ್ಕೂಲ್ಗೆ ಸೇರಿಸಿದ್ದಾರೆ ಅಂತ ಹೇಳಿ. ಇನ್ನು ಆ ಮುಖ್ಯ ಅಡುಗೆ ಸಿಬ್ಬಂದಿ ಮಹಿಳೆ ಮಾತನಾಡಿದ್ರು, ನಾನು ಅಡುಗೆ ಮಾಡಿದರೆ 7 ಮಕ್ಕಳು ಮಾತ್ರ ಊಟ ಮಾಡ್ತಿದ್ರು. 22 ವಿದ್ಯಾರ್ಥಿಗಳ ಪೈಕಿ 7 ಮಕ್ಕಳು ಮಾತ್ರ ಊಟ ಮಾಡ್ತಾ ಇದ್ರು, ಉಳಿದವರು ಮನೆಗೆ ಹೋಗ್ತಾ ಇದ್ರು ಅಂತ ಸಿಬ್ಬಂದಿ ಕೂಡ ಹೇಳಿಕೊಂಡಿದ್ದಾರೆ. ಅದು ನಮಗೆ ಕೂಡ ನಿನ್ನೆ ಮಾಹಿತಿ ಬಂತು. ಇಲ್ಲಿಗೆ ನಮ್ಮದು ಒಂದು ಟೀಮ್ ಬಂದಿದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಡಳಿತದಿಂದ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು. ಇಲ್ಲಿ ಒಂದು ತನಿಖೆ ಕೂಡ ಮಾಡಿದರು. ಪ್ರಿಲಿಮಿನರಿ ರಿಪೋರ್ಟಿಂದ ನಮಗೆ ಏನು ಇನ್ಫಾರ್ಮೇಷನ್ ಸಿಕ್ತು ಅಂದರೆ, ಟೀಚರ್ ಕ್ವಾಲಿಟಿ ಸರಿ ಇಲ್ಲ, ಅದಕ್ಕೆ ಇದು TC ತೆಗೆದು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮಕ್ಕಳು. ಬಟ್ ಇದು ದೂರ ಬಂದಾದಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ, ಏನಿದೆ ಫ್ಯಾಕ್ಟ್ ಏನಿದೆ ಅದು ಕೇಳ್ಕೊಂಡಿದ್ದೀವಿ. ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾಯಿದೆ, ಕಾನ್ಫ್ಲಿಕ್ಟ್ ಬರ್ತಾಯಿದೆ. ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತೀವಿ, ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಅಂದರೆ ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಳ್ತೀವಿ, ನಾವು ವೆರಿಫೈ ಮಾಡಿಸ್ತೀವಿ. ಬಟ್ ಇವಾಗ 2 ಥರ ಮಾಹಿತಿ ಬರ್ತಾಯಿದೆ. ಟೀಚರ್ ಕ್ವಾಲಿಟಿಯಿಂದ TC ತೊಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಮತ್ತು ಅಡಿಗೆದವರಿಂದ ಕೂಡ ಇದು ಕಷ್ಟ ಆಗ್ತಾಯಿದೆ ಹಿಂಗೆ ಹೇಳ್ತಾ ಇದ್ದಾರೆ. ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ, ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ. ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕಿಸ್ತಾ ಇದ್ದೀವಿ, ಮತ್ತು ಟೀಚರ್ಸ್ ಹಳೆ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಆ್ಯಕ್ಷನ್ ಮಾಡ್ತೇವೆ.